ಕೊಟ್ರಿ ನಾವು ಅವ್ರಿಗೆಲ್ಲದಕ್ಕೂ ಉತ್ತರ ಕೊಡೋಕೆ ನಮಗೂ ಅಷ್ಟೇ ಸಮಯ ಕೊಡ್ಬೇಕು. ಮತ್ತೆ ಇದನ್ನೆಲ್ಲ ನೋಟ್ ಮಾಡ್ಕೊಂಡು ನನ್ಗೆ ಅವ್ರ ಆನ್ಸರ್ ಮಾಡಿ ಎಲ್ಲ ನೋಟ್ ಮಾಡಿ. ನಿಮ್ಮನ್ನ ನಾನು ಪ್ರಶ್ನೆ ಕೇಳ್ತೀನಿ. ನನಗೆ ಒಂದು ವೀವರ್ ಆಗಿ ನನಗೊಂದು ಕುತೂಹಲ ಇದ್ದಿದ್ದು ಸರ್ವಿಸ್ ಸೆಕ್ಟರ್ಗೆ ಏನ್ ಕೊಡ್ತಾರೆ, MSME ಹೇಗೆ ಟಚ್ ಮಾಡ್ತಾರೆ, ಹೇಗೆ ಅಲ್ಲಿ ಒಂದಷ್ಟು ಸಮಾಧಾನಕರ ವಿಚಾರಗಳನ್ನ ಅಟ್ಲೀಸ್ಟ್ ಸರ್ಕಾರ ಹೇಳುತ್ತೆ ನಿರ್ಮಲಾ ಸೀತಾರಾಮನ್ ಮೂಲಕ ಅಂತ ಇತ್ತು. ಬಿಕಾಸ್ 10% ಆಫ್ ಗ್ಲೋಬಲ್ ಶೇರು ನಮ್ ಸರ್ವಿಸ್ ಸೆಕ್ಟರ್ ಇಂದ ಬರ್ತಾ ಇದೆ. ಬಟ್ ಟಚ್ ಮಾಡ್ಲಿಲ್ಲ ಇಲ್ಲಿ, ಯಾಕೆ ಅಂತ ಅನ್ಸುತ್ತೆ ಅಂತ. ಆರ್ ಯು ಲೈಕ್ ಡಿಸಪಾಯಿಂಟೆಡ್? ಅದಕ್ಕಿಂತ one minute I will take before I go to that point, madam, because our ಪಾಯಿಂಟ್ಗೆ ನೀವು ಹೇಳಿದ್ರಲ್ಲ ದ ಲಯಬಿಲಿಟಿ ಸಾಲದ ವಿಷಯದಲ್ಲಿ ಅರುಣ್ ಜಿ ಹೇಳಿದ್ದು, ನೀವು ಅನಿಲ್ ಜಿ ಇಬ್ಬರು ಹೇಳಿದ್ದು ವ್ಯಾಲಿಡೇ. ಸಾಲ ಜಾಸ್ತಿ ಆದರೆ ಪ್ರಾಬ್ಲಮ್ಮು ನೀವು ಹೇಳ್ತಾ ಇದ್ದೀರಾ, ಸಾಲ ಇಲ್ದಲೇ ವ್ಯವಹಾರ ಮಾಡೋಕ್ಕಾಗಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ. ಈ ನಮ್ಮ ಕೇಸಲ್ಲಿ ಅದಕ್ಕೆ ಮೆಜರ್ಮೆಂಟ್ಗೆ ಪ್ರೈಮರಿ ಡೆಫಿಸಿಟ್ ಅಂತ. ಸೊ ಟೋಟಲ್ ರೆವಿನ್ಯೂ ಅಂದರೆ ನಮ್ಮ ಆದಾಯ ಮೈನಸ್ ಅದರಲ್ಲಿ ಎಕ್ಸ್ಪೆಂಡಿಚರಲ್ಲಿ ಇಂಟ್ರೆಸ್ಟ್, ನಾವು ಬಡ್ಡಿ ಏನು ಕೊಡ್ತೀವಿ ಸಾಲದ ಮೇಲೆ ಅದನ್ನು ಹೊರತುಪಡಿಸಿ ನೋಡಿದಾಗ ಎಷ್ಟಿದೆ ಅಂತ ನೋಡಿದಾಗ ಅದು 2.2% ಇದೆ. ಸ್ಟ್ಯಾಟಿಸ್ಟಿಕ್ಸ್ ಲಾಸ್ಟ್ ತೆಗೆದ್ರೆ 2.3% ಇದೆ. ಯಾವುದು ಪ್ರೈಮರಿ ಡೆಫಿಸಿಟ್ ಅಂದರೆ ಇಂಟ್ರೆಸ್ಟ್ ಬಿಟ್ಟು ಬಡ್ಡಿ ಬಿಟ್ಟು ನೋಡಿದಾಗ. ರೆಗ್ಯುಲರ್ ಫಿಸ್ಕಲ್ ಡೆಫಿಸಿಟ್ ಅಂದರೆ ಟೋಟಲ್ ಬಡ್ಡಿ ಸಮೇತ ನೋಡಿದಾಗ 5.9% ಇದೆ ಡಿಫಿಸಿಟ್. ಸೊ ಅಂದ್ರೆ ನಮ್ಮ 3.6% ಎಕ್ಸ್ಟ್ರಾ ಸಾಲದಿಂದನೇ ಆಗಿದೆ. ಇದು ಲಾಸ್ಟ್ ಬಜೆಟ್ ರಿವೈಸ್ ಎಸ್ಟಿಮೇಟ್ಸ್ ಪ್ರಕಾರ ಸರ್ 6.4 ಇತ್ತು 23-24. ಇದು ಬಜೆಟ್ ವರ್ಜಿನ್ ಅದರದೇ ನಾನು ಹೇಳ್ತಾ ಇರೋದು. ಓಕೆ, ಬಟ್ ಮೇಜರ್ ಮೈ ಪಾಯಿಂಟ್ ಈಸ್ ಮೇಜರ್ ಇದು ಇಂಟ್ರೆಸ್ಟ್ ಇಂದ ಆಗ್ತಾ ಇದೆ. ಸೊ ಜಾಸ್ತಿ ಆಗ್ತಿರೋ ಇಶ್ಯೂ ಇಂಟ್ರೆಸ್ಟ್ ಆಮೇಲೆ ಲಾಸ್ಟ್ ಬಜೆಟ್ ರಿವೈಸ್ ಎಸ್ಟಿಮೇಟ್ ತಗೊಂಡು ನೋಡಿದ್ರೆ 34% ನಾವು ಈಗ 45 ಲಕ್ಷ ಕೋಟಿ ಬಜೆಟ್ ಮಾಡಿದಾಗ 34% ಬಾರೋಯಿಂಗ್ ಸಾಲ ಮಾಡಿಕೊಂಡು ಈ ವರ್ಷದಲ್ಲಿ ನಾವು ಅದನ್ನ ಇದು ಮಾಡಬೇಕು ಎಕ್ಸ್ಪೆಂಡಿಚರ್ಗೆ ಹೊರತು ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್ ನಾವು ಇದು ಮಾಡ್ಕೋಬೇಕು. 34% ಬಾರೋ ಮಾಡ್ಕೊಂಡು ಮಾಡಬೇಕು. ಅಂದ್ರೆ ಇದೇನಾಗುತ್ತೆ 34% ವರ್ಷ ಕೂಡ್ಕೊಂಡು ಬಂದಾಗ ಹಳೆಯದು ಎಲ್ಲ ಹಾಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇಂಟ್ರೆಸ್ಟ್ ಮಾತ್ರ ಪೇ ಕನ್ಸರ್ನ್ ಅವ್ರು ಹೇಳ್ತಾ ಇದ್ದಾರೆ. ಆದರ್ಶ್ ಅವರೇ ಒಂದು ಎಕ್ಸಾಂಪಲ್, ನಿಮ್ಗೆ ತುಂಬಾ ಜನ ಕ್ಲೈಂಟ್ಸ್ ಬರ್ತಾರೆ, ತುಂಬಾ ಜನ ಕ್ಲೈಂಟ್ಸ್ಗಳಿಗೆ ನೀವು ಸಲಹೆಗಳನ್ನ ಕೊಟ್ಟಿರ್ತೀರಿ, ಎಲ್ಲ ಓಕೆ ಫೈನ್. ಯಾರು ಒಬ್ಬರಾದ್ರೂ ಸಾಲ ಇಲ್ಲದೆ ಜೀವನ ನಡೆಸಿರೋದು ಇದೆಯಾ? ಅಲ್ಲ, ಅದು ಸಾಲ ಮಾಡಬಾರ್ದು ಅಂತ ಹೇಳಿಲ್ಲ ಅವರು. ಸಾಲ ಮಾಡಿ ಎಷ್ಟು ಮಾಡಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಒಂದ್ ಸೆಕೆಂಡ್, ಸಾಲ ಮಾಡದೇ ಇರುವಂತ ಒಂದಾದ್ರೂ ನನ್ನ ಕುಟುಂಬ ತೋರಿಸ್ಬಿಡಿ ಸರ್. 100% ಸಾಲ ಇಲ್ಲ ಅಂದ್ರೆ ಪ್ರಪಂಚ ನಡೆಯಕ್ಕೆ ಆಗಲ್ಲ. ಆದ್ರೆ ಅದು ಅದಕ್ಕೆ ಮೆಜರ್ಮೆಂಟ್ಸ್ಗೆ ಒಂದು ರೀತಿಗಳಿದೆ. ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಸಾಲ ಇರಲೇ ಇಲ್ವಾ? 56 ಲಕ್ಷ ಕೋಟಿ ಸಾಲ ಮಾಡಲೇ ಇಲ್ವಾ? 56 ಲ್ಯಾಕ್ ಅಲ್ವಾ? ಬಜೆಟ್ ಎಷ್ಟಿತ್ತು ಸರ್? ಸರ್ ಒಂದ್ ನಿಮಿಷ ಯು ಹ್ಯಾವ್ ಟು ಪಾಯಿಂಟ್ ಬನ್ನಿ. ಎಷ್ಟಿತ್ತು ಸರ್ ಬಜೆಟ್? 15 ಲಕ್ಷ. ನಾನು ಕಂಪ್ಲೀಟ್ ಮಾಡ್ತೀನಿ ಈ ವಿಷಯದಲ್ಲಿ. ಅಲ್ಲಿ ಬ್ಯಾಂಕ್ ಅಲ್ಲಿ ಈಗ ನೀವು ಹೇಳಿದ್ದು ನಾನು ಹೇಗೇನು ಹೇಳ್ತಾ ಇದೀನಿ, ಎರಡರಲ್ಲೂ 2 ಪಾಯಿಂಟ್ಸ್ ತಗೊಂತೀನಿ, ಅವರಲ್ಲೂ ನಿಮ್ದ್ರಲ್ಲೂ. ಬ್ಯಾಂಕಲ್ಲಿ ಇದನ್ನ ಮೆಜರ್ ಮಾಡೋದಕ್ಕೆ ಕೆಲವು ಫಾರ್ಮುಲಾಸ್ಗಳಿದಾವೆ. ಸ್ಟ್ರೆಸ್ ಟೆಸ್ಟಿಂಗ್ ಅಂತ ಮಾಡ್ತೀವಿ. ಡೆಟ್ ಇಕ್ವಿಟಿ ರೇಷಿಯೋ ಇರ್ಬೋದು, ಲಿಕ್ವಿಡ್ ರೇಷಿಯೋ, ಕ್ವಿಕ್ ರೇಷಿಯೋ. ಅಂದರೆ ಇವೆಲ್ಲ ರೇಷಿಯೋಸ್ ಏನಂದರೆ ಪ್ಯಾರಾಮೀಟರ್ಸ್ಗಳು. ಈಗ ನಮ್ಮ BP ಶುಗರ್ನ ನಾವು ನೋಡಲ್ಲ ಮೀಟ್ರಲ್ಲಿ ಎಷ್ಟಿರಬೇಕು, ಅದೇ ಥರ ಇದಿದೆ. ನಮ್ಮ ಕೇಸಲ್ಲಿ ಆಕ್ಚುಲಿ ಅದು ಸ್ವಲ್ಪ ಜಾಸ್ತಿ ಇದೆ, ಅದು ಕನ್ಸರ್ನ್ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಅಂಡ್ ಬಟ್ ವರ್ಲ್ಡ್ ಎಕಾನಮಿ ಬೇರೆ ಎಕಾನಮೀಸ್ ಕಂಪೇರ್ ಮಾಡಿದ್ರೆ ನಾವೇನು ಬ್ಯಾಡ್ ಇಲ್ಲ, ನಾವು ವಿ ಆರ್ ಆಕ್ಚುಲಿ ತುಂಬಾ ಬೆಟರ್ ಇದೀವಿ ಕಂಪೇರ್ ಮಾಡಿದ್ರೆ. ಅಂಡ್ ಇನ್ನೊಂದು ಪಾಯಿಂಟ್ ಹೇಳ್ಬೇಕಂದ್ರೆ ನೀವು GDP ವಿಷಯ ತೆಗೆದ್ರಿ, ಅದಕ್ಕೊಂದು ಹೇಳ್ಬಿಟ್ಟು ಐ ವಿಲ್ ಕಮ್ ಟು ದಿಸ್ ಒನ್ ಮಿನಿಟ್ ಅಗೇನ್. GDP ಈಗ ಆಸ್ ಆಫ್ ನೌ ಇರ್ ಅಬೌಟ್ $3.7 trillion ಎಕಾನಮಿ ನಮ್ದು. ಸೊ ಚೈನಾ ಇಸ್ ಅಬೌಟ್ 17 ನಿಯರ್ಲಿ 18 trillion ಎಕಾನಮಿ. ಸೊ ನಾವು ಚೈನಾ ನಾವು ಈಗ ಹೇಳ್ತಾ ಇರೋ 10 trillion ಆಗ್ತೀವಿ 2030 ಒಳಗಡೆ ಅಂತ ಅಂದರೆ ನಮ್ಮ ಗ್ರೋತ್ ರೇಟ್ 7% ಅಲ್ಲಿ ಅದು ಸಾಧ್ಯನೇ ಇಲ್ಲ. ಸೊ ನಾವು ಸ್ಲೋ ಇದ್ದೀವಿ, ಈಗ ಓಡ್ತಾ ಇದ್ದೀವಿ 100 ಮೀಟರ್ ಅಂದರೆ ನಾವು ಹಿಂದೆ ಇದ್ದೀವಿ ಅಂದರೆ ನಾವು ನಮ್ಮ ಸ್ಪೀಡ್ ಜಾಸ್ತಿ ಆಗಬೇಕು. ಸೊ ಅದು ಪ್ರಾಕ್ಟಿಕಲ್. ಅದೇ ನಾವು ಏನೇ ಹೇಳಿದ್ರೆ ಹೇಳ್ತಾ ಇದ್ದಲ್ಲ, ಪ್ರತಿಯೊಂದು ಬಜೆಟ್ ಸ್ಪೀಚಲ್ಲಿ ವರ್ಡ್ಸ್ ಎಲ್ಲ ಅಪ್ರಾಪ್ರಿಯೇಟ್ ಆಗಿದೆ, ನಮ್ಮ ಥಿಂಕಿಂಗ್ ಕರೆಕ್ಟ್ ಇದೆ. ಬಟ್ ಅದಕ್ಕೆ ಬೇಕಾದ ಸ್ಟೆಪ್ಸ್ಗಳು, ಆಕ್ಷನ್ ಪಾಯಿಂಟ್ಸು ತುಂಬ ರಿಯಾಲಿಟಿಗೆ ಇಳಿದ್ರೆ ಅಲ್ಲಿ ಪ್ರಾಬ್ಲಮ್ ಕಾಣಿಸುತ್ತೆ ಅಂತ. ನಾವು ಕಮಿಂಗ್ ಟು ಮೇಡಮ್ಸ್ MSME, ಆ್ಯಕ್ಚುಲಿ ದಟ್ಸ್ ದ ಮೇನ್ ಪಾಯಿಂಟ್. ಬಿಕಾಸ್ ಜಾಬ್ ಕ್ರಿಯೇಷನ್ನು ಆಗೋದೇ MSME ಸೆಕ್ಟರ್ಲಿ ಮೇಜರ್. ಸೊ ಅಬೌಟ್ ನೀವು ಇದು ಉದ್ಯಮ ಪೋರ್ಟಲ್ ತೆಗೆದು ನೋಡಿದ್ರೆ, ನೀವು ಲೈವ್ ತೆಗೆದು ನೋಡಿದ್ರೆ ಅಬೌಟ್ 12 crores ಪಾಪ್ಯುಲೇಷನ್ ಇಸ್ ಡಿಪೆಂಡಿಂಗ್ ಆನ್ MSME ಸೆಕ್ಟರ್ಸ್. ಆ್ಯಕ್ಚುಲಿ MSME ನನ್ನ ಎಕ್ಸ್ಪೀರಿಯನ್ಸ್, ನಮ್ಮ ಕ್ಲೈಂಟ್ಸ್ಗಳು, ನನ್ನ ಕೊಲೀಗ್ಸ್ ಕ್ಲೈಂಟ್ಸ್ ಎಲ್ಲ ನೋಡಿದ್ರೆ ಐ ಮೀನ್ ಒಂದೊಂದು ಬರ್ತಾರೆ, ಒಂದು 6 ತಿಂಗಳು ರನ್ ಮಾಡ್ತಾರೆ, ದೇ ವಿಲ್ ಕ್ಲೋಸ್ ಇಟ್. ಯಾವುದೋ ಒಂದು ಇಶ್ಯೂ ಬರುತ್ತೆ, GST ಇಶ್ಯೂಸ್ ಬರುತ್ತೆ, TDS ಇಶ್ಯೂ ಬರುತ್ತೆ, ಯಾವುದಾದ್ರು ಒಂದು ಆ ಥರದ ಇಶ್ಯೂ ಬಂದಾಗ ಅವ್ರು ತಡ್ಕೊಳಕ್ಕಾಗಲ್ಲ. 5 ಲಕ್ಷ 10 ಲಕ್ಷ ಈ ಥರದ್ದು ಬಂದ ತಕ್ಷಣ ದೇ ವಿಲ್ ಬಿಸ್ನೆಸ್ಸೇ ಬೇಡ ಅಂತ ಬಂದುಬಿಡ್ತಾರೆ. ಆ ನಿಟ್ಟಿನಲ್ಲಿ ಗೌರ್ಮೆಂಟಲ್ಲಿ ಐ ಥಿಂಕ್ ಸುಮಾರು ಸ್ಟೆಪ್ಸ್ ಬೇಕಿತ್ತು, ಅದೇನೂ ಮಾಡಿಲ್ಲ.
TDS GST ತಗೊಂಡ್ರೆ ಹೇಳ್ತೀವಿ, ಐ ಮೀನ್ ಎಲ್ಲ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಫ್ರೆಂಡ್ಲಿ, ಆಲ್ ಟಾಕಿಂಗ್ ದ ರಿಯಲ್ ಪ್ರಾಬ್ಲಮ್. ಪರ್ಸನಲ್ GST ಇಲ್ಲೇ ಇದೆ ಕೆಳಗಡೆ. ಅಲ್ಲಲ್ಲ, ಅವ್ರು ಫೈಲಿಂಗ್ ಮಾಡಬೇಕಾದ್ರೆ ಸರ್ವರ್ ವರ್ಕ್ ಆಗುತ್ತಾ ಹೇಳಿ ಫಸ್ಟ್. ಆ ವಿಷಯಗಳನ್ನ ನಾವು ಟ್ಯಾಕಲ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ MSME ವಿಲ್ ಕೊಲ್ಯಾಪ್ಸ್. ಅವಾಗಿದ್ದರೂ ಕೆಲವು ವಿಚಾರಗಳು ಬಂದ ತಕ್ಷಣ ಜಂಪ್ ಆಗ್ತಿದೆ. ಸರ್ವರ್ ವಿಚಾರಕ್ಕೆ ಬರೋದಾದ್ರೆ ಭಾಗ್ಯಲಕ್ಷ್ಮಿ ನಿಮ್ಗೆ ಗೃಹಲಕ್ಷ್ಮಿಗೆ ತಂದಿಟ್ರಲ್ಲ, ಅವಾಗ ಸರ್ವರ್ ವರ್ಕ್ ಆಗ್ಲಿಲ್ವಾ? ಒಂದ್ ನಿಮಿಷ ಸಣ್ಣ ಅವೆಲ್ಲ ಸರ್ವರ್ ವರ್ಕ್ ಆಗ್ತಿಲ್ಲ, ಅವೆಲ್ಲ ವರ್ಕ್ ಆಗ್ತಿಲ್ಲ. ಕೇಳಿ ಒಂದ್ ನಿಮಿಷ. ಅನಿಲ್ ಅವರೇ, ಯಾವ ಯೋಜನೆಗಳಿಗೆ ನಿಮಗೆ ಸರ್ವರ್ ಸಮಸ್ಯೆ ಆಗ್ಲಾರ್ದನೆ ತಂದಿಟ್ಟಿದ್ದಾರೆ? ಹ್ಯೂಜ್ ಆಗಿ ಬಲ್ಕ್ ಆಗಿ. ಅಲ್ಲ ಪಾಪ ಅವ್ರು, ಅಲ್ಲ ಅವ್ರಿಗೆ ಹೇಳಿದ್ರೆ ಅವ್ರು ನಂಬಲ್ಲ. ನಾನು ಎಕ್ಸೆಪ್ಟ್ ಮಾಡ್ಕೊಂತೀನಿ. ಪಾಪ CA ಎಷ್ಟು ಕಷ್ಟ ಪಡ್ತಾರೆ ಅಂತ ನನಗೆ ಏನೋ ಸರ್, ನನ್ಗೆ ಗೊತ್ತೇ ಇಲ್ಲ ಅನ್ಕೊಂಡ್ಬೇಡಿ ನೀವು. ಅಲ್ಲಲ್ಲ, ಚಾರ್ಟರ್ಡ್ ಅಕೌಂಟೆಂಟ್ಗಳು GST ಫೈಲ್ ನಿಂತ್ಕೊಂಡು ಗೃಹಲಕ್ಷ್ಮಿ ವಿಚಾರದಲ್ಲಿ ಬೀದಿಗೆ ಬಂದು ನೀವು ಸುಮ್ಮನೆ ನಿಮ್ ಪಾಡಿಗೆ ನೀವು ಮಾತಾಡ್ತಾ ಹೋದ್ರೆ ನನಗೆ ನೀವು ಕ್ವಶನ್ ಕೇಳಿದ್ರಿ ಗೃಹಲಕ್ಷ್ಮಿಯಲ್ಲಿ ಸರ್ವರ್ ಪ್ರಾಬ್ಲಮ್ ಇದೆ ಅಂತ. ಕರೆಕ್ಟ್ ಹೇಳಿದೆ ನಾನು. ನಾನು ಉತ್ತರ ಕೊಡ್ಬೇಕಲ್ಲ ಸರ್ ಅದಕ್ಕೆ. ಪ್ರಶ್ನೆ ಕೇಳಿಲ್ಲ ನಿಮ್ಗೆ. ಪ್ರಶ್ನೆ ಅಲ್ಲ, ನೀವ್ ಹೇಳಿದ್ದನ್ನ ಸುಮ್ಮನೆ ಅನ್ಕೊಂಡು ಹೋಗ್ಬಿಡ್ಲ ಕಾಂಗ್ರೆಸ್ ಹೋಗ್ತಾರೆ. ಸರ್ವರ್ ಪ್ರಾಬ್ಲಮ್ ಆಗಿರ್ಲಿ, ದಟ್ ಇಸ್ ಅ ಸಬ್ಸಿಡಿ ಸ್ಕೀಮ್. ಅದು ದಟ್ ಇಸ್ ಅ ಸಬ್ಸಿಡಿ ಸ್ಕೀಮ್. ಇವತ್ತಲ್ಲ ನಾಳೆ ಹೋಗುತ್ತೆ. ನಾಳೆ ಬೆಳಗ್ಗೆ GST ರಿಟರ್ನ್ ಆಗಿಲ್ಲ ಅಂದ್ರೆ ಫೈನ್ ಹಾಕ್ತಾರೆ ಅವ್ರಿಗೆ. ಹಾಕ್ಸ್ಕೊಂತಾರ ಕೇಳಿ ಅವರು ಏನ್ ಮಾತಾರ ಸಬ್ಸಿಡಿ ಸ್ಕೀಮ್ಗೂ ಎಲ್ಲೆಲ್ಗೂ ಎಲ್ಲಿಂದ ಸಬ್ಸಿಡಿ ಸ್ಕೀಮ್ ಎಲ್ಲಿದೆ? ಸುಮ್ಮನೆ ಮಾತಾಡಬೇಕು ಅಂತ ಮಾತಾಡೋದಕ್ಕಿಂತ ಅಪೀಲ್ ಮಾಡ್ಕೊಳ್ಬಹುದು. ನೀವು ಹೇಳಿ ಸರ್, ಮುಂದುವರಿಸಿ. ಅಲ್ಲ, ಇನ್ನೊಂದು ಈ ಜಾಬ್ ವಿಷಯದಲ್ಲಿ MSME ಕನೆಕ್ಟೆಡ್ ಲಿಂಕ್ ವಿಷಯ, ಮೇಡಮ್ ಅದೇ ಫೈನಾನ್ಸ್ ಮಿನಿಸ್ಟರ್ ಅವರು ಟಚ್ ಮಾಡಿದ್ರು. ಅಗೇನ್ ವರ್ಲ್ಡ್ ಅಲ್ಲಿ ಐ ಮೀನ್ ದೇರ್ ಆರ್ ಸೋ ಮೆನಿ ಇಶ್ಯೂಸ್, ಸ್ಲೋ ಡೌನ್ ಇದೆ, ರಿಸೆಷನ್ ಇದೆ ಎಲ್ಲ, ಬಟ್ ಇಂಡಿಯಾ ಇಸ್ ಡೂಯಿಂಗ್ ಬೆಟರ್, ಸರ್ವೇ ಆಗ್ತಿದೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಬಟ್ ಅಗೇನ್ ಹೇಗೆ ಅನ್ನೋ ವಿಷಯ ಬರಬೇಕಿತ್ತು. ಈಗ ನಮಗೆ ಕನ್ಸರ್ನ್ಸ್ ಇರೋದು ನಮ್ಮ ಎದುರುಗಡೆ ಕಾಣಿಸ್ತಾ ಇರೋ ವಿಷಯಗಳನ್ನ ಅಟೆಂಡ್ ಮಾಡಲೇಬೇಕು. ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮಗೆ ಅದರಿಂದ ಎಷ್ಟು ಜಾಬ್ ಲಾಸ್ ಆಗ್ತಿದೆ ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇರಬೇಕು. ನೆಕ್ಸ್ಟು 1 ಇಯರಲ್ಲಿ 2025 ಒಳಗಡೆ 8.5 crores ಜಾಬ್ ವರ್ಲ್ಡಲ್ಲಿ ಕಳ್ಕೊತಾರೆ ಜನ. ಬಟ್ ಅದರಿಂದ ಫ್ರೆಶ್ ಜಾಬ್ಸ್ ಬರ್ತವೆ. ಸೊ ಈ ವಿಷಯಗಳನ್ನ ಆಕ್ಚುಲಿ ಹೇಗೆ ಟ್ಯಾಕಲ್ ಮಾಡ್ತೀವಿ ಕಾಣಿಸ್ತಾ ಇರೋದು. ಅವ್ರು ಮಾತಾಡ್ತಾರೆ ಅನ್ಕೊಂಡಿದ್ದೆ ನಾನು. ಲಾಸ್ಟ್ ಇಯರ್ ಜಸ್ಟ್ ಫಾರ್ 7,000 ಕೋಟಿ ಲಾಸ್ಟ್ ಇಯರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಬಜೆಟ್ ಸಹ ಇಟ್ಟಿದ್ರು ಟು ಪ್ರಮೋಟ್ ಏನು MSME ಸ್ಟಾರ್ಟ್ಅಪ್ಸ್ ಅಲ್ಲಿ. ನನಗೆ ಇವತ್ತು ನೀವು ಹೇಳ್ತಾ ಇದ್ದು ಜ್ಞಾನ ವಿಚಾರದಲ್ಲಿ ಹೇಳ್ತಾ ಇದ್ರು, ಕೇಳಿಲ್ಲ ನೀವು. ನನ್ನ ಟರ್ನ್ ಬರ್ತೀನಿ ಸರ್. ಅವ್ರಿಗೆ ಅವ್ರು ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ವಿಚಾರದಲ್ಲಿ ಜ್ಞಾನ ಅನ್ನುವಂಥದ್ದನ್ನ ಇಟ್ಕೊಂಡಿದ್ರಲ್ವಾ, ಅದರಲ್ಲಿ ಒಂದ್ ಕಡೆಗೆ ಯೂತ್ಸ್ ಅನ್ನ ತಂದಿಟ್ಟಿದ್ದೀರಾ. ಯೂತ್ಸ್ ನ ವಿಚಾರದಲ್ಲಿ ನಿರುದ್ಯೋಗ ವಿಚಾರ ಬಹುದೊಡ್ಡದಾಗಿ ಚರ್ಚೆಗೆ ಬರ್ತಾ ಇದ್ದು. ಕಾಂಗ್ರೆಸ್ ಕೂಡ ಅದನ್ನೇ ಕೇಳ್ತಾ ಇತ್ತು, ಉದ್ಯೋಗವನ್ನು ಎಲ್ಲಿ ಕೊಡ್ತಾ ಇದ್ದೀರಾ ನೀವು, ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ ಅಂತೇಳಿ. ಜ್ಞಾನ್ ಅಂತ ತಂದಾಗ ನೀವು ತಂದಿದ್ದು ಯೂತ್ ಇದೆ. ಅದ್ರ ಬಗ್ಗೆ ಏನ್ ತಂದಿಟ್ರಿ ನೀವು? ಅದ್ರ ಬಗ್ಗೆ ಹೇಳಲೇ ಇಲ್ಲ ನೀವು. ನೋಡಿ, ನಾನು ಅದನ್ನ ನನ್ನ ಫಸ್ಟ್ ಕಾಮೆಂಟ್ ಅಲ್ಲಿ ಹೇಳಿದೆ. ನಮ್ಮ ದೇಶ ಯುವ ರಾಷ್ಟ್ರ. ಅಂದ್ರೆ ನಮ್ಮ ದೇಶದ 65% ಜನ ಯುವಕರಿದ್ದಾರೆ. ಅಂದ್ರೆ ನಮ್ಮ ದೇಶದ ಆಸೆಟ್ ಅದು, ನಮ್ಗದು ಅತಿ ದೊಡ್ಡ ಸಂಪತ್ತದು. ಅದೇ ಅತಿ ದೊಡ್ಡ ಸಂಪತ್ತು. ಆ ಸಂಪತ್ತನ್ನು ನಾವು ವಿನಿಯೋಗಿಸ್ಕೋಬೇಕು ಅಂತ ಹೇಳಿ ನಮ್ಮ ಮೋದಿಯವರ ನೇತೃತ್ವದ ಸರ್ಕಾರ ಏನ್ ಮಾಡ್ತು, ಕೌಶಲ್ಯಾಭಿವೃದ್ಧಿ ಯೋಜನೆಗಳನ್ನ ತಗೊಂಡ್ಬಂತು. ಕೌಶಲ್ಯಾಭಿವೃದ್ಧಿ, ಅಪ್ಸ್ಕಿಲ್ಲಿಂಗ್, ಸ್ಕಿಲ್ಲಿಂಗ್ ಅಂಡ್ ರೀಸ್ಕಿಲ್ಲಿಂಗ್ ಅಂತ ಕಾನ್ಸೆಪ್ಟ್ನ ತಗೊಂಡ್ಬಂತು. ಅಂದ್ರೆ ಅದಕ್ಕೆ ಸಪರೇಟ್ ಒಂದು ಪೋರ್ಟ್ಫೋಲಿಯೋನೇ ಕ್ರಿಯೇಟ್ ಮಾಡಿ ಕೌಶಲ್ಯಾಭಿವೃದ್ಧಿಗೆ ರಾಜ್ಯ ಹಾಗೂ ಕೇಂದ್ರ ಮಟ್ಟದಲ್ಲಿ ಮಾಡ್ತು. ಅಂದ್ರೆ ನಾನು ಮೊದಲೇ ಹೇಳಿದೆ, 2014ರವರೆಗೆ ಸುಮಾರು 14 ಕೋಟಿ ಉದ್ಯೋಗಗಳನ್ನ ಸೃಷ್ಟಿಸಲಾಯಿತು. 14 ಕೋಟಿ ಉದ್ಯೋಗಗಳನ್ನ ಆ ಒಂದು ಇದರಲ್ಲಿ. ಅಂದ್ರೆ ನಾಟ್ ಎಕ್ಸಾಕ್ಟ್ಲಿ ದ ಆರ್ಗನೈಸ್ ಸೆಕ್ಟರ್. ಅಲ್ಲಿ ವೊಕೇಶನಲ್ ಸ್ಕಿಲ್ಸ್ ಅಂತಾನು ಬರುತ್ತೆ. ಕೌಶಲ್ಯಾಭಿವೃದ್ಧಿ ಅಂತಂದ್ರೆ ಎಲ್ಲಾರು ಆರ್ಗನೈಸ್ ಸೆಕ್ಟರ್ಗೆ ಹೋಗ್ಬೇಕಂತ ಏನಿಲ್ಲ. ಕೌಶಲ್ಯಾಭಿವೃದ್ಧಿಯನ್ನ ವೊಕೇಶನಲ್, ಯಾಕಂದ್ರೆ ಎಷ್ಟೋ ಜನ ಎಲ್ಲರೂ ವಿದ್ಯಾವಂತರಾಗಿರಲ್ಲ. ಕೆಲವರು 10ನೇ ಕ್ಲಾಸ್ನ ಓದಿ ಬಿಟ್ಟಿರ್ತಾರೆ, 2nd PU ಓದಿ ಬಿಟ್ಟಿರ್ತಾರೆ. ಮತ್ತೆ ಈವನ್ ಡಿಗ್ರಿ ಪಾಸ್ ಔಟ್ಸ್ಗಳಿಗೂ ಕೂಡ ಈ ಒಂದು ಕೆಲಸವನ್ನ ನಿರ್ವಹಿಸುವಂತಹ ಒಂದು ಚಾಕಚಕ್ಯತೆ ಆಗಿರ್ಬೋದು, ಕೌಶಲ್ಯನಾಗಿರ್ಬೋದು, ಅವರಿಗೆ ಕೌಶಲ್ಯಾಭಿವೃದ್ಧಿಯನ್ನ ಡೋರ್ ತೆಗೆದ್ಬಿಟ್ಟು ಹೇಳೋರು ಎಲ್ಲರಿಗೂ 14 ಕೋಟಿ ರ್ಯಾಲಿ ಮಾಡ್ತಿರ್ಲಿಲ್ಲ. ಹೋಗ್ಬೇಕಾದ್ರೆ ವಿಮಾನದಿಂದಾನೇ ಹೇಳೋರು. ನಾನು ಹೇಳಿದ್ದು ಆರ್ಗನೈಸ್ಡ್ 40 years ಒಳಗೆ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್. ನಿಮ್ಗೆ ಗೊತ್ತಾ? ನಿಮ್ಗೆ ಅರುಣ್, ಐ ಥಿಂಕ್ ನಿಮ್ ಚಾನಲ್ ರಿಪೋರ್ಟ್ ಮಾಡಿತ್ತು 2022ರಲ್ಲಿ
ರೈಲ್ವೆ ಅವರು ಒಂದು ಓಪನಿಂಗ್ ಮಾಡಿದ್ರು 35,000 ಎಂಪ್ಲಾಯೀಸ್ಗಳಿಗೆ ಒಂದು ರೈಲ್ವೆ ಓಪನಿಂಗ್ ಮಾಡಿದ್ರು. 1,28,00,000 ಜನ ಅದಕ್ಕೆ ಅಪ್ಲಿಕೇಶನ್ ಸಲ್ಲಿಸಿದ್ರು. ಇವರು 14 ಕೋಟಿ ಅಂದ್ರೆ ಅದ್ರಾಗೆಲ್ಲ ಬಂದ್ಬಿಟ್ರೆ ಹೆಂಗೆ ಅಂತ ಅರ್ಥ ಆಗ್ಲಿಲ್ಲ ಒಂದು. ಆಮೇಲೆ ಮೇಡಮ್ ಅವ್ರು ಮಾತು ಹೇಳ್ತಾ 24 ಕೋಟಿ